ಒಂದು ಬ್ಯಾಡ್ ನ್ಯೂಸ್. ಆಂಧ್ರ ಪ್ರದೇಶದಲ್ಲಿ ಮತ್ತೊಂದು ಭೀಕರ ಕಾಲ್ತುಳಿತ ಸಂಭವಿಸಿದೆ. ಈ ಒಂದು ಕಾಲ್ತುಳಿತದಲ್ಲಿ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಇವತ್ತು ಏಕಾದಶಿ ಕಾರ್ಯಕ್ರಮ ಇತ್ತು. ಸೊ ಹಾಗಾಗಿ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಸಾಕಷ್ಟು ಜನ ಭಕ್ತರು ಇವತ್ತು ನೆರೆದಿದ್ರು. ಬಟ್ ಇದ್ದಕ್ಕಿದ್ದಂತೆ ಕಾಲ್ತುಳಿತ ಅಲ್ಲಿ ಸ್ಟಾರ್ಟ್ ಆಯಿತು. ನೂಕುನುಗ್ಗಲು ಉಂಟಾಯಿತು. ಕೆಲವರು ಕೆಳಗಡೆ ಬಿದ್ದರು, ಅವರನ್ನ ತುಳ್ಕೊಂಡು ಹೋದ್ರು ಕೆಲವೊಂದಷ್ಟು ಜನ. ಇದರಿಂದಾಗಿ 9 ಭಕ್ತರು ಸಾವನ್ನಪ್ಪಿದ್ದಾರೆ. ಇನ್ನು ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ ನೋಡಿ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಸಾವನ್ನಪ್ಪಿರೋರಲ್ಲಿ. ನಿಜಕ್ಕೂ ಒಂದು ಘೋರ ದುರಂತ. ಶ್ರೀಕಾಕುಳಂನ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣ. ಕಾಲ್ತುಳಿತ ಆಗ್ತಾ ಇದ್ದಂತೆ ಭಕ್ತರೆಲ್ಲ ಎದ್ನೋ ಬಿದ್ನೋ ಅಂತ ಹೇಳಿ ಓಡಿದ್ದಾರೆ. ಬಹುಶಃ ಇದೇ ಒಂದು ನೂಕುನುಗ್ಗಾಟದಲ್ಲಿ ಈ ರೀತಿಯಾಗಿ ದುರ್ಘಟನೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮಹಿಳೆಯರು, ಮಕ್ಕಳು, ಕೆಲವೊಂದಷ್ಟು ಜನ ಕೆಳಕ್ಕೆ ಬಿದ್ದರು, ಅವರನ್ನ ತುಳ್ಕೊಂಡು ಹೋಗಿದ್ದಾರೆ. ಪ್ರಾಣ ರಕ್ಷಿಸಿಕೊಳ್ಳೋದಕ್ಕೆ ಮಹಿಳೆಯರು ಪರದಾಡಿದ್ದಾರೆ. ಇಲ್ಲಿ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಬಹುದು ಅನ್ನೋ ರೀತಿಯಲ್ಲೇ ಅನ್ನಿಸ್ತಾ ಇದೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಗಾಯಾಳುಗಳು ಕೂಡ ಇದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರೆ ಕೆಲವರು ತುಂಬ ನಿತ್ರಾಣಗೊಂಡಿದ್ದಾರೆ. ಈಗ ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ ಕಾಲ್ತುಳಿತದ ಬಗ್ಗೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಡಿರುವಂಥ ಟ್ವೀಟ್ ಇದು. ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಕಾಲ್ತುಳಿತ ಸಾವಿನ ಸಂಖ್ಯೆ ಏನು ಜಾಸ್ತಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆಗಳಿವೆ ಅಥವಾ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಅದ್ರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೆ, ಗಾಯಗೊಂಡವರಿಗೆ ತ್ವರಿತ ಚಿಕಿತ್ಸೆಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಹೇಳಿ, ಚಿಕಿತ್ಸೆ ನೀಡೋರಿಗೆ ಎಲ್ಲರಿಗೂ ಕೂಡ ಸೂಕ್ತ ಚಿಕಿತ್ಸೆ ಅವರಿಗೆ ನೀಡಬೇಕು. ಜೊತೆಗೆ ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿ, ಭಕ್ತರ ಸಾವು ಅತ್ಯಂತ ಹೃದಯ ವಿದ್ರಾವಕವಾಗಿದೆ ಅನ್ನುವಂಥದ್ದನ್ನು ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ. ಗಾಯಗೊಂಡಿರೋರಿಗೆ ತ್ವರಿತ ಚಿಕಿತ್ಸೆಗೆ ಸೂಚನೆ ಕೊಟ್ಟಿದ್ದೀನಿ, ಚಿಕಿತ್ಸೆ ನೀಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ ಅಂತೇಳಿ ಟ್ವೀಟ್ ಮೂಲಕ ಚಂದ್ರಬಾಬು ನಾಯ್ಡು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ ಈಗ 10ಕ್ಕೆ ಏರಿಕೆಯಾಗಿದೆ. 9 ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಬಟ್ ಈಗ ಸಾವಿನ ಸಂಖ್ಯೆ 10ಕ್ಕೆ ಜಾಸ್ತಿ ಆಗಿದೆ. ಗಾಯಾಳುಗಳ ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಟ್ ಕೆಲವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈಗ ICUನಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಶ್ರೀಕಾಕುಳಂ ಕಾಲ್ತುಳಿತದ ಬಗ್ಗೆ ರಾಜ್ಯಪಾಲರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವಂಥ ಅಬ್ದುಲ್ ನಜೀರ್ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ರಾಜ್ಯಪಾಲ ಅಬ್ದುಲ್ ನಜೀರ್ ಅವರು ಸಾಂತ್ವನವನ್ನು ಹೇಳಿದ್ದಾರೆ. ಶ್ರೀಕಾಕುಳಂ ಕಾಲ್ತುಳಿತದ ಬಗ್ಗೆ ರಾಜ್ಯಪಾಲರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ರಾಜ್ಯ ಸರ್ಕಾರಕ್ಕೂ ಕೂಡ, ಅಂದರೆ ಆಂಧ್ರದ ರಾಜ್ಯ ಸರ್ಕಾರಕ್ಕೂ ಕೂಡ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಎಲ್ಲ ರೀತಿಯಾದಂಥ ನೆರವನ್ನು ನೀಡಬೇಕು ಸರ್ಕಾರದ ವತಿಯಿಂದ ಕಾರ್ಯಪ್ರವೃತ್ತರಾಗಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೂಡ ರಾಜ್ಯಪಾಲರು ನೀಡಿದ್ದಾರೆ. ಆಂಧ್ರದ ಶ್ರೀಕಾಕುಳಂನ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಸಂಭವಿಸಿರುವಂತಹ ಕಾಲ್ತುಳಿತ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಕ್ಯೂನಲ್ಲಿ ನಿಂತಿದ್ದಂತಹ ಜನ, ಮಹಿಳೆಯರ ಜಗಳ ಆಯಿತು ಅಲ್ಲಿ. ಅದರ ಬೆನ್ನಲ್ಲೇ ನೂಕುನುಗ್ಗಲು ಉಂಟಾಯಿತು ಅಂತ. ಸೊ ನೂಕುನುಗ್ಗಲು ಉಂಟಾಗಿ ಅದಾದ ಮೇಲೆ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಸೊ ಈ ಕ್ಯೂನಲ್ಲಿ ನಿಂತಿದ್ದಂಥ ಮಹಿಳೆಯರ ನಡುವೆ ಜಗಳ ಆರಂಭವಾಗಿದ್ದೆ ಇದೆಲ್ಲದಕ್ಕೂ ಕಾರಣ. ಈ ಜಗಳ ಆದಮೇಲೆ ಒಂದಷ್ಟು ತಳ್ಳಾಟ, ನೂಕಾಟ ಶುರುವಾಯಿತು. ಹಾಗಾಗಿ ಈ ನೂಕುನುಗ್ಗಲು ಉಂಟಾಗಿರೋದ್ರಿಂದ ಅದರಲ್ಲಿ ಕಾಲ್ತುಳಿತ ಸಂಭವಿಸಿತು ಅನ್ನುವಂಥದ್ದನ್ನ ಈಗ ಹೇಳಲಾಗ್ತಾ ಇದೆ. ದೇಗುಲ ಆಡಳಿತದ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿಯನ್ನೇ ಕೊಟ್ಟಿಲ್ಲವಂತೆ. ಒಂದು ಕಾರ್ಯಕ್ರಮವನ್ನು ಬೇರೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಇವರು. ಖಾಸಗಿಯಾಗಿ ನಿರ್ಮಿಸಿರುವಂತಹ ವೆಂಕಟೇಶ್ವರ ದೇವಸ್ಥಾನ ಇದು. ದೇಗುಲದ ಆಡಳಿತ ಮಂಡಳಿ ನಿರ್ಲಕ್ಷ್ಯನೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಜಿಲ್ಲಾಡಳಿತದ ಗಮನಕ್ಕೆ ಇಲ್ಲ. ಇವತ್ತು ಏಕಾದಶಿ ಇದೆ, ಇಲ್ಲೊಂದು ಕಾರ್ಯಕ್ರಮ ಇರುತ್ತೆ, ಈ ಥರ ವಿಶೇಷ ಪೂಜೆಯನ್ನ ಇಲ್ಲಿ ಮಾಡ್ತಾರೆ, ಜನ ಬರ್ತಾರೆ ಅನ್ನುವಂಥದ್ದನ್ನ ಸ್ಥಳೀಯ ಆಡಳಿತಕ್ಕೆ ಮಾಹಿತಿನೇ ಕೊಟ್ಟಿಲ್ಲ ಇವರು.